ನಿಜವಾಗ್ಲೂ ಒಂದು ಬೂಸ್ಟ್ ನಮಗೆ. ಖಾನ್ ಪಠಾಣ್ಗೆ ಜಯ ಘೋಷಣೆ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಸೋಲು. ಈಗ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ಮತ ಎಣಿಕೆ ಕೊನೆ ಹಂತಕ್ಕೆ ಬಂದಿದೆ. ಈಗಾಗಲೇ ಒಟ್ಟು ಮತಗಳನ್ನ ಶೇಖರಣೆ ಮಾಡಿದ್ರೆ ಈಗ ಯಾಸಿರ್ ಖಾನ್ ಪಠಾಣ್ ಜಯ ಗಳಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಸೋಲಾಗಿದೆ. ಇದು ಶಿಗ್ಗಾವಿಯಿಂದ ಬರ್ತಾ ಇರುವಂತದ್ದು. ಶಿಗ್ಗಾವಿಯಲ್ಲಿ ಈಗ ಅಧಿಕೃತ ಘೋಷಣೆಯೊಂದೇ ಬಾಕಿ. ಒಟ್ಟು ತೆಗೆದುಕೊಂಡಿರುವಂತಹ ಲೀಡನ್ನ ನೋಡಿದ್ರೆ ಯಾಸಿರ್ ಪಠಾಣ್ ಅವರು ಒಟ್ಟು ತೆಗೆದುಕೊಂಡಿರುವಂತಹ ಲೀಡನ್ನ ನೋಡಿದ್ರೆ, ಹಾಗೆ ಬಾಕಿ ಇರುವಂತಹ ಒಟ್ಟು ಮತಗಳ ಎಣಿಕೆನ ನೋಡಿದ್ರೆ ಆ ಒಟ್ಟು ಇರುವಂತಹ ಮತಗಳ ಎಣಿಕೆಗಿಂತ ಲೀಡ್ ತೆಗೆದುಕೊಂಡಿರುವಂತದ್ದೇ ಜಾಸ್ತಿ ಇದೆ. ಹೀಗಾಗಿ ಯಾಸಿರ್ ಖಾನ್ ಪಠಾಣ್ ಗೆಲ್ಲೋದು ಬಹುತೇಕ ನಿಶ್ಚಿತವಾಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಫ್ಕೋರ್ಸ್ ಈಗಾಗಲೇ ನೋಡ್ತಾ ಇದೀವಿ, ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಅವರ ನಾಯಕರು ಕೂಡ ಈಗಾಗಲೇ ಬೈಟ್ಗಳನ್ನ ಕೊಡ್ತಾ ಇರೋ ನಾಯಕರು ಸಹ ಸಹಜವಾಗಿ ಖುಷಿಲಿದ್ದಾರೆ. ಶಿಗ್ಗಾವಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಬಸವರಾಜ ಬೊಮ್ಮಾಯಿ ಅವರ ಚಾರಣ ಜೊತೆಗೆ ಮಾಜಿ ಮುಖ್ಯಮಂತ್ರಿಯ ಒಂದು ಕ್ಷೇತ್ರದಿಂದ 5-6 ಬಾರಿ ಗೆದ್ದಿದ್ರು. ಹೀಗಾಗಿ ಅಲ್ಲಿ ಹಿಡಿತಾ ಇದೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಶಾಕ್ ಆಗಿದೆ ಬೊಮ್ಮಾಯಿ ಕುಟುಂಬಕ್ಕೆ. ಚನ್ನಪಟ್ಟಣದಲ್ಲಿ 15ನೇ ಸುತ್ತಿನಲ್ಲೂ ಕೂಡ ಭಾರಿ ಮುನ್ನಡೆಯನ್ನ CP ಯೋಗೇಶ್ವರ್ ಕಾಯ್ದುಕೊಂಡಿದ್ದಾರೆ. 25,026 ಮತಗಳ ಮುನ್ನಡೆ ಇದೆ. ಇನ್ನೇನು ಗೆಲುವಿನ ಸನಿಹಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯೋಗೀಶ್ವರ್ಗೆ 89,714 ಮತ ಇದ್ರೆ ನಿಖಿಲ್ ಕುಮಾರಸ್ವಾಮಿಗೆ 64,688 ಮತಗಳಷ್ಟೇ ಬಿದ್ದಿದೆ. ಒಟ್ಟಲ್ಲಿ CPY ನಿರಂತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಗೆಲುವಿನತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಸುಮಾರು ಅರ್ಧ ಗಂಟೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಯಾರು ಗೆಲ್ತಾರೆ ಸಂಪೂರ್ಣ ಅಧಿಕೃತ ಮಾಹಿತಿ ಲಭ್ಯವಾಗುವಂತಹ ಸಾಧ್ಯತೆ ಇದೆ. 15ನೇ ಸುತ್ತಿನಲ್ಲೂ ಕೂಡ ಯೋಗೇಶ್ವರಿಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಹಿನ್ನಡೆಗೆ ಕಾರಣಗಳೇನು ಅದನ್ನ 1 by 1 ನೋಡ್ತಾ ಇದ್ದಾರೆ. ಮೊದಲನೇದಾಗಿ ಕುಟುಂಬ ರಾಜಕಾರಣ ಜೊತೆಗೆ ಕೊನೆ ಕ್ಷಣದಲ್ಲಿ ಸ್ಪರ್ಧೆ ಮಾಡಿದ್ದು. ಈಗಾಗಲೇ ಕುಟುಂಬ ರಾಜಕಾರಣ ಬಗ್ಗೆ ಸಾಕಷ್ಟು ಆರೋಪ JDS ವಿರುದ್ಧ ಮಾಡ್ತಾ ಇದ್ದಾರೆ. HDK ರಾಜೀನಾಮೆ ನೀಡಿ ಮಂಡ್ಯಕ್ಕೆ ಹೋಗಿದ್ದು ಕೂಡ ಅಲ್ಲಿ ಅದೇ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಲಾಯಿತು. ಯೋಗೇಶ್ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಒಂದು ಅಂಶ ಇತ್ತು. ಜೊತೆಗೆ ಅವರು ಪದೇ ಪದೇ ಸೋತಿದ್ರಲ್ಲ, ಆ ಅನುಕಂಪ ಕೂಡ ವರ್ಕೌಟ್ ಆಯಿತು. ಬಿಜೆಪಿಯಿಂದ ಅಷ್ಟಾಗಿ ಸಹಕಾರ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಈ ಅಲ್ಲಲ್ಲಿ ಮಾತುಗಳು ಕೇಳಿಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸನ್ನ ಪ್ರಚಾರದ ಉದ್ದಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರು ತುಂಬಾ ದೊಡ್ಡದಾಗಿ ಹೇಳ್ತಾನೆ ಬಂದಿದ್ರು. ಪ್ರಜ್ವಲ್ ವಿಚಾರವನ್ನ ಪ್ರಚಾರಕ್ಕೆ ಬಳಸಿದಂತ ಕಾಂಗ್ರೆಸ್ ನಾಯಕರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾತನಾಡ್ತಾ ಇದ್ರು. ಚನ್ನಪಟ್ಟಣದಲ್ಲಿ ಇದೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣವಾಗ್ತಾ ಇದೆ. ಈಗ ನೋಡ್ತಾ ಇದ್ದೀರಾ, ಯೋಗೀಶ್ವರ್ ಅವರ ಫೋಟೋವನ್ನ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಅವರ ಬೆಂಬಲಿಗರು ಈಗ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಯೋಗೀಶ್ವರ್ಗೆ ಒಟ್ಟು 25,000 ಮತಗಳ ಮುನ್ನಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣದಿಂದ ಬರ್ತಾ ಇರುವಂತಹ ದೃಶ್ಯ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯೋಗೇಶ್ವರ್ಗೆ ಸಾಲು ಸೋಲುಗಳ ಬಳಿಕ ಈಗ 3ನೇ ಬಾರಿ ಗೆದ್ದಿದ್ದಾರೆ. ಕಳೆದ 2 ಚುನಾವಣೆಯಲ್ಲಿ ಸೋಲಾಗಿತ್ತು. ಈಗ 5ನೇ ಬಾರಿ ಆ ಕ್ಷೇತ್ರದಿಂದ ಗೆಲ್ತಾ ಇರುವಂಥದ್ದು. ಹೀಗಾಗಿ ಚನ್ನಪಟ್ಟಣದಲ್ಲಿ ಮತ್ತೆ ಯೋಗೇಶ್ವರ್ ಅವರ ಕಳೆ ಮತ್ತೆ ವಾಪಸ್ ಬಂದಿದೆ.